सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಈ ಶಬ್ದ ಕೇಳಿ ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಆಗ್ತಾ ಇದೆ. ಶಿವ, ವಾಪಸ್ ಹೋಗೋಣ ನಡಿ. ಬಾ. ಲಡ್ಡು ಸಿಂಗ್ ಇರುವಾಗ ಭಯ ಎಲ್ಲಿಂದ ಬರ್ಬೇಕು? ಭಯನ ದೂರ ಓಡಿಸು, ಧೈರ್ಯನ ಮುಂದೆ ಇಟ್ಕೋ. ಓಕೆ, ನಡಿ. 1 2 1 2 1 2. ಶಿವ, ಶಿವ, ಮೇಲ್ಗಡೆ ಎಳಿ, ಬೇಗ ಎಳಿ, ಬೇಗ ಬೇಗ. ಶಿವ, 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 ಇಲ್ಲಿ ಈ ಹೊಂಡದೊಳಗೆ ಆ ಊಲ್ಫ್ ಬಾಯ್ ಮತ್ತೆ ಅವನ ಫ್ರೆಂಡ್ಸ್ಗಳು ಬಿದ್ದಿದ್ದಾರೆ. ನಡಿ, ಕಾಪಾಡು. ಕೋಪ ಮಾಡ್ಕೋಬೇಡಿ, ನಾವು ನಿಮ್ಮನ್ನ ಹೊರಗೆ ತೆಗಿತೀವಿ. ಯಾವ ತೊಂದ್ರೆಲಿದಾರೋ ಗೊತ್ತಿಲ್ಲ. ಅಯ್ಯೋ, ಹೆದರ್ಕೋಬೇಡಿ, ನಾವು ನಿಮ್ಮನ್ನ ಹೊರಗೆ ತೆಗಿತಿದ್ದೀವಿ. ಇನ್ನು ಸ್ವಲ್ಪ ಅದಿ ಇವ್ಡಿ, ಇನ್ನು ಸ್ವಲ್ಪ ಶಕ್ತಿ ಹಾಕಿ. ಲಡ್ಡು ಸಿಂಗ್ ಸರ್, ಅಯ್ಯೋ, ಶಿವ, ಶಿವ, ಕಾಪಾಡು, ಕಾಪಾಡು. ನೋ, ಮೇಲ್ಗಡೆ ಬಾ. ಅವರೇನೋ ಹೋಗ್ಬಿಟ್ರು. ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಚೆನ್ನಾಗಿರೋದಾ? ನಾನು ಹಿಂದೆ ಒಂದ್ ಕತೆ ಕೇಳಿದ್ದೆ, ಕಾಪಾಡಕ್ ಬಂದವನೇ ಕಷ್ಟದಲ್ಲಿ ಸಿಕ್ಕಾಕೊಂಡ ಅಂತ. ಈಗ ಅದೇ ಪರಿಸ್ಥಿತಿ ನನಗೂ ಬಂದಿದೆ. ಕಾಪಾಡಕ್ ಬಂದವನೇ ಹೊಂಡದಲ್ಲಿ ಬಿದ್ದು ಹೋದ. ನನ್ನನ್ನೀಗ ಯಾರು ಕಾಪಾಡೋರಿಲ್ವೇ? ನನ್ನನ್ ಮೇಲ್ಗಡೆ ಎಳ್ಕೋ ಶಿವ, ನನ್ನನ್ ಮೇಲ್ಗಡೆ ಕರ್ಕೋ. ಲಡ್ಡು ಸಿಂಗ್ ಸರ್, ಇನ್ನೊಂದು ಮಾತಿದೆ, ನೋ ಪೇನ್ ನೋ ಗೇನ್. ಶಿವ, ಇವಾಗ ಏನ್ ಮಾಡೋದು? ನಾವು ಗೆಳೆಯರು, ನಾವು ನಿಮ್ಗೆ ಏನೂ ಮಾಡೋದಕ್ಕೆ ಬಂದಿಲ್ಲ. ನಾವು ಉಳ್ಕೊಂಡ್ಬಿಟ್ವಿ ಶಿವ, ಉಳಿದ್ಬಿಟ್ವಿ. ಎಂತ ಅದ್ಭುತ! ಬಾಸ್ಗೆ ಹೇಳಲೇಬೇಕು ಅನ್ಸತ್ತೆ. ಈ ಎಲ್ಲವನ್ನು ಗನ್ ಪಾಯಿಂಟ್ ತಗೊಳ್ಳಿ. ಶುಭ ಸುದ್ದಿ ಬಾಸ್, ನಮ್ಗೇನ್ ಬೇಕಾಗಿದ್ದೋ ಅದು ಸಿಕ್ಕಿದೆ, ನಮ್ಗೇನ್ ಬೇಕಾಗಿರ್ಲಿಲ್ವೋ ಅದು ಕೂಡ ಸಿಕ್ಕಿದೆ. ಏನ್ ನ್ಯೂಸ್ ಹೇಳ್ತಿದ್ಯಾ? ಈಗ ನಾವು ದೇವರಿಗೆ ಪೂಜೆ ಮಾಡಿಸ್ಬೇಕು. ಅಲ್ಲಿಂದ ಎಲ್ಲ ಉಲ್ಫ್ಗಳನ್ನು ತಗೊಂಡು ಹೊರಡು ಬೇಗ ಇಲ್ಲಿಂದ. ಓಕೆ ಬಾಸ್. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಉಲ್ಫ್ ಬಾಯ್ನ ಹಿಡ್ಕೊಂಡು ಜೀಪ್ ಒಳಗಡೆ ಹಾಕೋ. ಏನೋ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ತಪ್ಪು ಮಾಡೋದಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತೀನಿ, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್,
ಜೈಲು ನಮ್ಮ ಹತ್ರನೂ ಇರತ್ತೆ, ಆದ್ರೆ ಒಂದ್ ಸ್ವಲ್ಪ ವಿಚಿತ್ರ. ಹೋಗ್ಬೇಕಲ್ಲಿಗೆ ನಮ್ಮ ಜೊತೆ ಕೈ ಜೋಡ್ಸು, ನಿನಗೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಒಪ್ಕೊಳ್ಳಿಲ್ಲ ಅಂತಂದ್ರೆ ಒದೆ ತಿಂದು ದಡ್ಡ ಆಗೋಗ್ತೀಯ. ಅಂಕಲ್, ನಮ್ಮಲ್ಲಿ ಯಾರು ಕೂಡ ನಿಮ್ ಜೊತೆ ಕೈ ಜೋಡಿಸೋದಿಲ್ಲ. ಹೋಗ್ಬಿಡಿ ಇಲ್ಲಿಂದ. ಓಹೋ, ದೊಡ್ಡವನಂತೂ ದೊಡ್ಡವನು, ಚಿಕ್ಕವನಂತೂ ಕಿಲಾಡಿ ಆದ. ಏ ಮಗು, ನಿನಗೆ ಎಷ್ಟು ಧೈರ್ಯ ನಮಗೆ ಹೋಗು ಅಂತ ಹೇಳೋದಕ್ಕೆ? ಹೇಳಿದ್ದೆ ಅಲ್ವಾ ಅಂಕಲ್, ಮಗು ಅಂತ ಕರಿಬೇಡಿ ನನ್ನ. ಶಿವ, ಶಿವ ಅಂತ ನನ್ನ ಹೆಸರು. ಸ್ನೇಹಿತರೆ, ಆ ಮನುಷ್ಯಗೆ ನಮ್ಮ ಮಗು ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಅವನು ಹಿಡ್ಕೊಂಡು ಹೋಗೋಕೆ ರೆಡಿ ಆಗಿದ್ದಾರೆ. ಕರ್ಕೊಂಡೋಗ್ಲಿ ಬಿಡು, ಅವನು ಒಬ್ಬ ಮನುಷ್ಯ ತಾನೆ. ಅವನು ಮನುಷ್ಯನ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಆದ್ರೆ ಈ ಮನುಷ್ಯರು ಹೇಳ್ತಾ ಇರುವಂತ ಮಾತು ಸರಿಯಾಗಿದೆ. ಆದ್ರೆ ಇವ್ರ ತರನೇ ಮತ್ತೊಂದಷ್ಟು ಜನ ಬಂದವರು ಸರಿ ಇಲ್ಲ. ಅವರು ಕೆಟ್ಟವರು. ಅವರು ಪ್ರಾಣಿಗಳನ್ನ ಭೇಟಿ ಆಡೋದಕ್ಕೋಸ್ಕರನೇ ಬರ್ತಾರೆ. ಅವರು ಪ್ರಾಣಿಗಳ ತರನೇ ಆಡ್ತಾರೆ. ಅವನು ಮನುಷ್ಯರ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಒಂದ್ ವೇಳೆ ಯಾವುದೇ ಮನುಷ್ಯ ಅವನನ್ನ ಪ್ರೀತಿಯಿಂದ ಕರ್ಕೊಂಡೋದ್ರೆ ಅವನನ್ನ ಕಳ್ಸೋದಿಕ್ಕೆ ನಮ್ಗೇನು ತೊಂದ್ರೆ ಇಲ್ಲ. ಅಮ್ಮ, ಆ ಮನುಷ್ಯನ್ ಮಗ ತುಂಬಾ ಚೆನ್ನಾಗಿದ್ದಾನೆ. ಅವನ ಅಣ್ಣನ್ ಯಾವಾಗ್ಲೂ ರಕ್ಷಿಸ್ತಾನೆ. ಅವನು ಮೀನ್ ಹೇಗ್ ತಿನ್ನೋದಂತಾನು ಹೇಳ್ಕೊಟ್ಟ. ಹೌದು, ಆ ಹುಡುಗ ಒಳ್ಳೆಯವನೇ. ಆದ್ರೆ ಅವನ ಮೇಲೆ ಹೇಗ್ ನಂಬಿಕೆ ಇಡೋದು? ನಮ್ ಮಗು ಬಗ್ಗೆ ರಿಸ್ಕ್ ತಗೊಳ್ಳೋದಕ್ಕೆ ನಾವ್ ತಯಾರಿಲ್ಲ. ಆ ಮನುಷ್ಯರು ಹೇಗ್ ಉಪಾಯ ಮಾಡ್ತಾರೆ ಅಂತ ನಮ್ಗೇನು ಗೊತ್ತಾಗೋದಿಲ್ಲ. ಏನ್ ಮಾಡೋದು? ಇವತ್ತಿಂದ ಎಲ್ಲರೂ ಎಲ್ಲಾ ಕಡೆ ಕಣ್ಣಿಟ್ಟಿರಿ. ಮನುಷ್ಯರು ಕಂಡ್ರೆ ಎಲ್ರಿಗೂ ಮಾಹಿತಿ ಕೊಡಿ. ಮತ್ತೆ ಹೀರಾಮೋತಿ, ಯಾವತ್ತು ಅಣ್ಣನ್ನ ದೂರ ಕರ್ಕೊಂಡು ಹೋಗ್ಬೇಡಿ. ಅಯ್ಯೋ, ಅಣ್ಣ ಹೇಳೋದಾ? ವುಲ್ಫ್ ಬಾಯ್ನ ಇವತ್ತಲ್ಲ ನಾಳೆ ಹಿಡ್ಕೋತೀವಿ ನಾವು. ಆದ್ರೆ ಆ ಮಗು ಶಿವನಂತೂ ಇವತ್ತೇ ಹಿಡ್ಕೊಂಡು ನಮ್ಮ ದಾರಿಯಿಂದ ಅವನ್ನ ದೂರ ಕಳಿಸ್ಬೇಕು. ಹುಷಾರಾಗಿ, ಕೇವಲ ಆ ಮಗುನ ಹಿಡ್ಕೋಬೇಕು ಅಷ್ಟೇ, ಗೊತ್ತಾಯ್ತಾ? ಓಕೆ ಬಾಸ್. ಏನಾದ್ರೂ ತಿನ್ನಕ್ ಕೊಡಿ ಅಮ್ಮ, ಹೊಟ್ಟೆ ಹಸಿದಿದೆ. ಅವನು ಪ್ರಜ್ಞೆ ತಪ್ಪು ಹೋಗಿದೆ. ಬನ್ನಿ ಎತ್ಕೊಂಡೋಗೋಣ. ಶಿವ, ಅಯ್ಯೋ ಅಯ್ಯೋ, ಶಿವನ್ ಕರ್ಕೊಂಡು ಹೋಗ್ತಿದ್ದಾರೆ. ಲಡ್ಡು ಸಿಂಗ್ ಸರ್, ಕಾಪಾಡಿ. ಅವ್ರು ಶಿವನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಹಿಂಬಾಲಿಸಿ ಪ್ಲೀಸ್. ಶಿವನ ಕಾಪಾಡಿ. ಅವ್ನ್ ಹೋಗ್ಬಿಟ್ರೆ ನನ್ನ ಮಗುನ ಯಾರ್ ಕಾಪಾಡ್ತಾರೆ? ಅಂಕಲ್, ನೀವಿಲ್ಲೇ ಇರಿ, ನಾವು ಬರ್ತೀವಿ.
ನಮ್ಮ ದಾರಿಗೆ ಮುಳ್ಳಾಗಿದ್ದ ಶಿವ ನಮ್ಮ ಕಬ್ಜೆಯಲ್ಲಿದ್ದಾನೆ. ನಾಳೆ ಬೆಳಗ್ಗೆ ಊಲ್ ಬಾಯ್ ಕೂಡ ನಮ್ಮಷ್ಟಿಲ್ಲೇ ಇರ್ತಾನೆ. ವೆರಿ ಗುಡ್ ಶಂಕರ್ ಶಿಕಾರಿ. ದೇವರ ದಯೆಯಿಂದ ಶಿವ ನಮ್ಮ ಹತ್ರ ಸಿಕ್ಕಾಕೊಂಡಿದ್ದಾನೆ. ಹಾ, ಒಳ್ಳೇದಾಯ್ತು. ಸರಿ, ಹಾಗಾದ್ರೆ ಇವತ್ತು ಇವ್ರ ಬಾಸ್ ಮೀಟ್ ಮಾಡೋದಕ್ಕೆ ನಂಗೊಂದು ಚಾನ್ಸ್ ಆದ್ರೂ ಸಿಗುತ್ತೆ. ನೋಡೋಣ ಇವರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ. ಎಲ್ಲಿವರೆಗೂ ನಮ್ಗೆ ಆ ಊಲ್ ಬಾಯ್ ಸಿಗೋದಿಲ್ವೋ ಅಲ್ಲಿವರೆಗೂ ಈ ಶಿವನ ಮೇಲೆ ಕಣ್ಣಿಟ್ಟಿರಿ. ಒಂದು ಕ್ಷಣ ಕೂಡ ನಿಮ್ಮ ದೃಷ್ಟಿ ಇವನಿಂದ ಬೇರೆ ಕಡೆಗೆ ಹರಿಬಾರ್ದು. ಹ್ಯಾಂಡ್ಸ್ ಅಪ್. ಎಲ್ರು ಸುಮ್ಮನೆ ಸರೆಂಡರ್ ಆಗ್ಬಿಡಿ. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಬೇಟೆಗಾರ ಬೇಟೆ ಆಡ್ತಾ ಇದ್ರು, ಬೇಟೆಗಾರ ತಾನೇ ಹೇಳ್ತಾನೆ ಬೇಟೆ ಆಡೋದನ್ನ ಬಿಟ್ಟು ಬಿಡಬೇಕು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಸ್ನೇಹಿತರೆ, ಇವರೆಲ್ಲಾರನ್ನು ಹಿಡ್ಕೊಂಡ್ಬಿಡೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಗೆಳೆಯ, ಥ್ಯಾಂಕ್ಸ್. ಅವರೆಲ್ಲ ನನ್ನ ಕಾಪಾಡಕ್ ಬಂದಿದ್ರು. ಇದಂತೂ ತುಂಬಾ ಒಳ್ಳೇದಾಯ್ತು. ಇದರ ಅರ್ಥ ಅವ್ರ ದೃಷ್ಟಿಲಿ ನಾವು ಒಳ್ಳೆಯವರು ಅಂತ. ರೇವಾ, ನೀವೆಲ್ಲ ದೂರನೇ ಇರಿ. ನಾನು ವುಲ್ಫ್ ಬಾಯ್ನ ಕರಿತಾ ಇದ್ದೀನಿ. ನಿಂತ್ಕೋ, ಅಮ್ಮ ದೂರ ಎಲ್ಲೂ ಹೋಗ್ಬಾರ್ದಂತ ಹೇಳಿದ್ದಾರೆ. ಈಗ ನೋಡ್ತೀನಿ ಅವರು ಬೆಂಕಿ ಹಚ್ಚೋದಕ್ಕೆ ಬರ್ತಾರೋ ಇಲ್ವಾ ಅಂತ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು. ಫಿಶ್ 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 ತಿನ್ನು 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 ತಿನ್ನು. ಹೆದರ್ಕೋಬೇಡ, ಐ ಆಮ್ ಅ ಫ್ರೆಂಡ್. ಗೆಳೆಯ ಗೆಳೆಯ, ಫಿಶ್ ಈಟ್ ಈಟ್. ವಾವ್, ಯಮ್ ಯಮ್, ವಾವ್. ತಗೋ, ಟೇಕ್ ಟೇಕ್ ಟೇಕ್. ನೋ ನೋ, ಈಟ್. ಆದರೆ ಮೊದಲು ಉಫ್ ಉಫ್ ಈಟ್. ವಾವ್, ಅವನು ಶಿವನ್ ಗೆಳೆಯ ಆಗ್ಬಿಟ್ಟ. ನೋಡು, ಅವನು ಶಿವನ್ ಫಿಶ್ ನ ತಿಂತಿದ್ದಾನೆ. ಶೇಕ್ ಹ್ಯಾಂಡ್ ಗೆಳೆಯ ಗೆಳೆಯ. ಹೋಗು ಕಂದ ಹೋಗು. ಅವರು ನಿನ್ನಂತ ಮನುಷ್ಯರೇ, ಅವರು ಒಳ್ಳೆ ವ್ಯಕ್ತಿಗಳು.
ಅವರು ನಿನ್ನನ್ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನಿನ್ ಜಾಗ ಅವ್ರ ಮಧ್ಯದಲ್ಲೇನೆ. ಹೋಗು. ಹೌದು ಮಗು, ಹೋಗು. ಮತ್ತೆ ಮತ್ತೆ ಬಂದು ಭೇಟಿಯಾಗು. ಗೆಳೆಯ, ಕಮ್ 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 ಗೆಳೆಯ, ಈಟ್ 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 ಫಿಶ್. ಶಿವ, ನೀನ್ ನನ್ನ ಮಗುನ ಕರ್ಕೊಂಡ್ ಬಂದಿದ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಗೆಳೆಯ ಗೆಳೆಯ, ಅಪ್ಪ ಅಪ್ಪ, ಗೋ 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 ಗೋ. ಗೆಳೆಯ ಹೋಗು. ನಿಮ್ಮಮ್ಮ ನಿನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಪಾಪ ನಿಮ್ಮಮ್ಮ ಎಷ್ಟು ವರ್ಷದಿಂದ ನಿನಗಾಗಿ ಕಾಯ್ತಾ ಇದ್ದಾಳೆ. ಶಿವ, ನಾನು ಇವನ್ನ ಮನೆಗೆ ಕರ್ಕೊಂಡು ಹೋಗ್ಲಾ? ಖಂಡಿತ ಅಂಕಲ್. ಶಿವ, ನನಗೆ ಗೊತ್ತಿಲ್ಲ ನಾನು ನಿಮ್ಗೆಲ್ಲ ಹೇಗೆ ಧನ್ಯವಾದ ಹೇಳಲಿ ಅಂತ. ಥ್ಯಾಂಕ್ಸ್ ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ, ನಾವು ಮತ್ತೆ ಸಿಗೋಣ. ಹಲೋ, ಹೇ ಕೇಳಿಸ್ಕೋ, ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ಹಾ, ದೇವ್ರ ದಯೆಯಿಂದ ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ನಾನು ಅವನ್ನ ಕರ್ಕೊಂಡು ಬರ್ತಾ ಇದ್ದೀನಿ, ಬೇಗ ಬರ್ತಿದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಓನು ನೋ, ಇದ್ ನಾವ್ ಏನ್ ಮಾಡ್ಬಿಟ್ವಿ? ಏನಾಯ್ತು ಶಿವ? ಅವನು ಶಂಕರ್ ಶಿಕಾರಿಯ ಬಾಸು, ವುಲ್ಫ್ ಬಾಯ್ನ ಅಪ್ಪ ಅಲ್ಲ. ಅವ್ರ ಬಾಸ್ ಯಾವಾಗ್ಲೂ ದೇವ್ರ ದಯೆ ಅಂತ ಹೇಳ್ತಿದ್ದ. ಹೌದು, ಬೇಗ ಬನ್ನಿ. ನಡೀರಿ ನಡೀರಿ. ಹಾಗಾದ್ರೆ ನೀನು ಶಂಕರ್ ಶಿಕಾರಿನ ನೆನ್ಪು ಮಾಡ್ಕೋಬಿಟ್ಟ. ಆದ್ರೆ ನನ್ನನ್ನ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಈಗ ನೀನು ನನ್ನ ಜೊತೆಗೆ ಬೇರೆ ಬೇರೆ ದೇಶ ತಿರುಗ್ತಾ ಸರ್ಕಸ್ ಅಲ್ಲಿ ಶೋಗಳು ಕೊಡ್ತಿರ್ತೀಯ. ನಾನ್ ನಿನ್ ಶೋ ತೋರಿಸಿ ಲಕ್ಷಾಂತರ ರೂಪಾಯಿ ದುಡಿತೀನಿ. ಅಂಕಲ್, ಸ್ವಲ್ಪ ಹೊತ್ತು ನಾನು ಮೂರ್ಖನಾಗೋಗಿದ್ದೆ, ಆದ್ರೆ ಇವಾಗಲ್ಲ. ವುಲ್ಫ್ ಬಾಯ್ನ ಬಿಟ್ಬಿಡಿ. ಖಂಡಿತ ಆಗೋದಿಲ್ಲ ಮಗು, ನೀನು ಒಬ್ನೇ ಇದೀಯಾ, ಮತ್ತೆ ನಾವು ತುಂಬಾ ಜನ ಇದ್ದೀವಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಮನುಷ್ಯರುಗಳು ಹೊಡೆದಾಡ್ತಿರೋದು, ಅವರೇ ಹೊಡೆದಾಡ್ಕೊಳ್ಳಿ. ನಮ್ಮ ಅವಶ್ಯಕತೆ ಬಿದ್ರೆ ಆವಾಗ ನಾವು ಹೋದ್ರಾಯ್ತು.
ನೋಡ್ಯಾ ಹಿಡ್ಕೊಂಡ್ಬಿಟ್ಟೆ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನೀವೆಲ್ರೂ ಈಗ ಜೈಲಲ್ಲಿ ಕಂಬಿ ಎಳಿಸ್ಬೇಕು, ಮುದ್ದೆ ಮುರಿಬೇಕು, ಹಿಟ್ಟು ರುಬ್ಬೇಕು. ಲಡ್ಡು ಸಿಂಗ್ ಸರ್, ಈಗ ನಿಮ್ಮ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬಿದ್ದಿದೆ. ವಲ್ಫ್ ಬಾಯ್ನ ಪೇರೆಂಟ್ಸ್ನ ಹುಡುಕಿ ಇವನ್ನ ಅವ್ರ ಹತ್ರನೇ ಒಪ್ಪಿಸ್ಬೇಕು. ಡೋಂಟ್ ವರಿ ಶಿವ, ಇವನ ತಂದೆ ಸಿಗೋವರೆಗೂ ಇವನಿಗೆ ಗೌರ್ಮೆಂಟ್ ಪ್ರೊಟೆಕ್ಷನ್ ತಗೊಂಡು ಸುರಕ್ಷಿತವಾದ ಜಾಗದಲ್ಲೇ ಇಟ್ಟಿರ್ತೀನಿ. ನೀನ್ ಚಿಂತೆ ಮಾಡಬೇಡ. Watch India's largest kids library only on Jio Hotstar. Download the app now.